ಓಂ ತತ್ಸತ್ಯಂ ಸದಿತಿ ಪ್ರಾಣಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1233ನೆಯ ಮತ್ತೆ ಅನುಶಾಸನ ಪರ್ವದ 166ನೇ ಭಾಗವನ್ನು ಇವತ್ತು ನೋಡುವರಿದ್ದೇವೆ. ಪ್ರತಿಗ್ರಹ ಮತ್ತೆ ಅಭೋಜ್ಯ ಭೋಜನ ಇತ್ಯಾದಿ ಪ್ರಸಂಗಗಳಲ್ಲಿ ಬಂದಿರುವ ಪಾಪದ ಪರಿಹಾರಕ್ಕಾಗಿ ಮಾಡಬೇಕಾದ ಮಾರ್ಗೋಪಾಯಗಳು, ಅನುಸರಿಸಬೇಕಾದಂತಹ ಮಾರ್ಗೋಪಾಯಗಳು, ಅದನ್ನೆಲ್ಲ ಇವತ್ತು ನೋಡೋರಿದ್ದೇವೆ. ವಾವಿಲ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಭಾಗ ಇಲ್ಲ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 199ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 187ನೇದ್ದು, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 136ನೇ ಅಧ್ಯಾಯ ಇದು. ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಅನೇಕೈಃ ದೇವೈಃ ಋಷಿಭಿಃ ಪಿತೃಭಿಃ ಭೂತೈಶ್ಚ ये धर्माः प्रत्यपाद्यन्ते ते सर्वेपि धर्माः अनुशासनपर्वणि भीष्मेण शान्तनवेन युधिष्ठिराय सानुजाय निरूप्यन्ते. गते अध्याये केभ्यः भोजनं दातव्यं, के भोज्याः के अभोज्याः इत्येतद् विषयकाः नियमाः अपि अकथ्यन्ते. अद्य प्रतिग्रहेण अर्थात् दानस्वीकारेण अभोज्य भोजनेन च प्राप्तानां दोषाणां परिहारोपायः अत्र सूच्यते अस्मिन् अध्याये. ಅನೇಕ ಧರ್ಮಗಳನ್ನ ದೇವಋಷಿಗಳೆಲ್ಲ ಹೇಳಿದ್ದನ್ನು ನಾವು ನೋಡ್ತಾ ಇದ್ದೀವಲ್ಲ. ಈ ಒಂದು 2 ದಿವಸದ ಹಿಂದೆ ಈ ಪ್ರಮಥ ಗಣಗಳು ಹೇಳಿದಂತಹ ಧರ್ಮದ ಕುರಿತಾಗಿ ನಾವು ನೋಡಿದೆವು. ಅದು ನಿನ್ನೆ ಅಲ್ಲ, ಮೊನ್ನೆ ದಿವಸ. ಆ ಬಜೆ ವಚ ಅಂತ ಏನ್ ಕರೀತಾರೆ, ಅದರ ಮಹತ್ವ ಏನು, ಆಯುರ್ವೇದದಲ್ಲಿ ಗರುಡ ಪುರಾಣದಲ್ಲಿ ಏನು ಮಹತ್ವ ಇದೆ ಅಂತ ಅನ್ನೋದನ್ನೆಲ್ಲ ನೋಡಿದ್ವಿ. ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿರುವಂತಹ ಒಂದು ಸಂಗತಿಯೂ ಇತ್ತು. ಅದು ನಾನು ಅಧ್ಯಯನ ಮಾಡಿದ್ದಾದರೂ ಕೂಡ ನನ್ನ ಗಮನಕ್ಕೆ ಬರಲಿಲ್ಲ. ಅವತ್ತು ಅದನ್ನ ಹೇಳಬೇಕು ಅಂತ ನೆನಪಿಗೆ ಬರಲಿಲ್ಲ ನನಗೆ. ಅದನ್ನ ಒಬ್ರು ವಿದ್ವಾಂಸರು ನೆನಪು ಮಾಡಿದರು. ಅದನ್ನೊಂದನ್ನ ನೋಡೋಣ. ಬೇರೆ ಎಲ್ಲರೂ ಹೇಳಿದ್ದಕ್ಕಿಂತಲೂ ಆಚಾರ್ಯರು ಒದಗಿಸಿಕೊಟ್ಟಂತ ಮಾಹಿತಿಗಳಿಗೆ ಹೆಚ್ಚು ವಿಶ್ವಾಸಾರ್ಹತೆ ಇರ್ತದೆ, ಹೆಚ್ಚು ಮಹತ್ವ ಇರ್ತದೆ. ತಂತ್ರಸಾರದಲ್ಲಿ 4ನೇ ಅಧ್ಯಾಯದಲ್ಲಿ 121ನೇ ಶ್ಲೋಕ. ವಿದ್ಯಾಯೈ ಮಂತ್ರಿದಂ ವಾರಿ ವಚಾಂ ವಾ ತುಳಸೀಮಪಿ ಬ್ರಾಹ್ಮೀಂ ಘೃಷ್ಟಂ ಸುವರ್ಣಂ ವಾ ಶತಾವೃತ್ಯಾತು ನಿತ್ಯಶಃ ಅಂತ ಆ ಶ್ಲೋಕ. ವಿದ್ಯಾಸಿದ್ಧಿ ಬರಬೇಕು ಅಂತ ಯಾರಿಗೆ ಇದೆ, ಚಿಕ್ಕ ಮಕ್ಕಳಿಗೆ ಇದನ್ನು ಮಾಡಬೇಕು ಅಂತ ಏನಿಲ್ಲ, ದೊಡ್ಡವರಿಗೂ ಮಾಡಿಸಬಹುದು. ನಿತ್ಯ ವೇದವ್ಯಾಸಾದಿ ಮಂತ್ರಗಳಿಂದ, ವೇದವ್ಯಾಸ, ಹಯಗ್ರೀವ, ದತ್ತ, ಕಪಿಲ ಮೊದಲಾದ ಮಂತ್ರಗಳಿಂದ, ಅಭೀಪ್ಸಿತವಾದ ಮಂತ್ರಗಳು, ಒಟ್ಟಾರೆ ವಿದ್ಯಾದಾಯಕವಾದ ಮಂತ್ರಗಳು, ಆರೋಗ್ಯದಾಯಕವೂ ಆದಂತಹ ಮಂತ್ರಗಳು ಇರ್ತವೆ, ಧನ್ವಂತರಿ ಮೊದಲಾದ ಮಂತ್ರಗಳು. ಅಂಥ ಮಂತ್ರಿತವಾದ ನೀರನ್ನ, ವೇದವ್ಯಾಸಾದಿ ಮಂತ್ರಗಳಿಂದ 100 ಬಾರಿ ಅಭಿಮಂತ್ರಿಸಲ್ಪಟ್ಟಂತಹ ನೀರನ್ನು ಕುಡಿಯಬೇಕು ನಿತ್ಯ. ಅಥವಾ ಇನ್ನೊಬ್ಬರಿಗೆ ಅದನ್ನು ಕುಡಿಲಿಕ್ಕೆ ಕೊಡಬೇಕು.
ಅಥವಾ ಒಂದು ಆ ವಚೆ, ಆ ಬಜೆಯ ತುಣುಕು, ತುಳಸಿ ಅಥವಾ ಬ್ರಾಹ್ಮಿ, ಒಂದೆಲಗ ಅಥವಾ ತಿಮಿರೆ ಅಂತ ಕರೀತಾರೆ ಅದಕ್ಕೆ, ಅಥವಾ ಬಂಗಾರದ ಪುಡಿ, ತೇಯ್ದಂಥ ಸಾಣೆಕಲ್ಲ ಮೇಲೆ ತೇಯ್ದಂಥ ಬಂಗಾರದ ಪುಡಿ, ಇದೆಲ್ಲವನ್ನು ಕೂಡ ಮಂತ್ರದಿಂದ ಅಭಿಮಂತ್ರಿಸಬೇಕು. ನಮಗೆ ಅಪೇಕ್ಷಿತವಾದ ಮಂತ್ರದಿಂದ, ವೇದವ್ಯಾಸಾದಿ ಮಂತ್ರದಿಂದ ಅದನ್ನ ತಿನ್ನಬೇಕು. ದೊಡ್ಡವರು ಕೂಡ ಮಾಡಬಹುದಾದದ್ದು. ವಾಗ್ದೋಷಗಳಿದ್ರೆ ಆ ವಾಗ್ದೋಷ ಪರಿಹಾರ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಬೇಗ ಮಾತು ಬರದೇ ಇರುವಂತಹ ಪ್ರಸಂಗ ಏನಾದರೂ ಇದ್ರೆ ಅವ್ರು ಮಾಡಬಹುದು. ದೊಡ್ಡವರಾದ ಮೇಲೆ ಕೂಡ ಮಾತು ಸರಿಯಾಗಿ ಆಡ್ತಾ ಇಲ್ಲ, ಸ್ಪಷ್ಟವಾದ ಮಾತಿನ ಉಚ್ಚಾರ ಕೇಳಿ ಬರ್ತಾ ಇಲ್ಲ, ತೊದಲುತ್ತಾ ಇದ್ದಾರೆ, ಇಂಥವೆಲ್ಲ ಇದ್ದರೆ, ಅಥವಾ ಏನಿದ್ರೂ ಬುದ್ಧಿಯ ಶುದ್ಧಿಗಾಗಿ ಸ್ಪಷ್ಟವಾದಂತಹ ಶ್ರವಣ ಶಕ್ತಿ ಅಂದ್ರೆ ಕೇಳಿಸಿಕೊಳ್ಳುವುದು ಮಾತ್ರ ಅಲ್ಲ, ಗುರುಗಳು ಪಾಠ ಹೇಳಿದ್ದನ್ನ ತಿಳ್ಕೊಳ್ಳುವ ಶಕ್ತಿ, ಧಾರಣ ಶಕ್ತಿ ಇತ್ಯಾದಿಗಳನ್ನ ಬಯಸುವಂತ ವಿದ್ಯಾರ್ಥಿಗೆ ಅವನೇ ಮಾಡ್ಕೋಬಹುದು, ಅಥವಾ ಆತನ ತಂದೆ ತಾಯಿಯಂದ್ರೆ ಅದನ್ನು ಮಾಡಬಹುದು. ವಚೆಯನ್ನು ತಿನ್ನಿಸಬಹುದು, ತುಳಸಿಯನ್ನು ತಿನ್ನಿಸಬಹುದು. ಬ್ರಾಹ್ಮಿಯು ಕೂಡ ಅಂಥ ಒಂದು ಮಹತ್ವ ಉಳ್ಳಂತಹದ್ದೇ, ಅದನ್ನಾದ್ರೂ ತಿನ್ನಿಸಬಹುದು. ಈ ಒಂದು ಅಂಶ ಅವತ್ತು ಮರೆತು ಹೋಗಿತ್ತು. ಎಂದೂ ನೆನಪೇ ಆಗದೆ ಹೋಗಿದ್ರೆ ತುಂಬ ದೊಡ್ಡ ದುರಂತವೇ ಆಗ್ತಿತ್ತು. ಆಚಾರ್ಯ ಹೇಳಿದ್ದನ್ನು ನೆನಪು ಮಾಡ್ಕೊಳ್ಳೋದು ದೊಡ್ಡ ಸಂಗತಿಯೇ, ಬಹಳ ಮಹತ್ವದ ಸಂಗತಿಯೇ. ಮೊನ್ನೆ ನೆನಪಾಗದೆ ಹೋದ್ರು ಇವತ್ತಾದ್ರೂ ನೆನಪಾಯಿತು, ಅದನ್ನ ಹೇಳಿದ್ದೇನೆ. ಯುಧಿಷ್ಠಿರ ಭೀಷ್ಮರನ್ನ ಕೇಳ್ತಾನೆ, ಭೋಜ್ಯ ಅಭೋಜ್ಯ ವಿಭಾಗ. ಭೋಜ್ಯ ವಿಭಾಗ ಅಂದ್ರೆ ಯಾರನ್ನ ಊಟಕ್ಕೆ ಕರಿಬೇಕು, ಯಾರನ್ನ ಕರಿಬಾರದು, ಯಾರಿಗೆ ನಾವು ಭೋಜನ ಮಾಡಿಸ್ಬೇಕು, ಯಾರಿಗೆ ಮಾಡಿಸಬಾರ್ದು ಅನ್ನೋದನ್ನೆಲ್ಲ ನನಗೆ ಹೇಳಿದ್ದೀರಿ. ಇನ್ನೂ ಒಂದು ವಿಷಯ ಇದೆ, ಅದನ್ನು ಕೇಳಬೇಕು ನಾನು. ಬ್ರಾಹ್ಮಣರು ಪೌರೋಹಿತ್ಯ ಇತ್ಯಾದಿ ಕಾರ್ಯಗಳಿಗೆ ಬೇರೆಯವರ ಮನೆಗೆ ಹೋದಾಗ, ಅಥವಾ ಪೌರೋಹಿತ್ಯ ಮಾಡಿಸಲಿಕ್ಕಲ್ಲದೆ ಹೋದ್ರೂ ಕೂಡ ಅವರು ಕರೆದಾಗ ಹೋಗಬೇಕಾಗ್ತದೆ ಬ್ರಾಹ್ಮಣ. ಆ ಸಂದರ್ಭದಲ್ಲಿ ಪಾಪದೋಷ ಅವನಿಗೆ ಬರ್ತದೆ. ಅದಕ್ಕೆ ಆತ ಮಾಡಿಕೊಳ್ಳಬೇಕಾದಂತಹ ಪ್ರಾಯಶ್ಚಿತ್ತ ಏನು ಅನ್ನೋದನ್ನು ಹೇಳು. ಆಗ ಆ ಪಿತಾಮಹ ಹೇಳಲಿಕ್ಕೆ ತೊಡಗಿದ. ಘೃತ ಪ್ರತಿಗ್ರಹೇ ಚೈವ ಸಾವಿತ್ರಿ ಸಮುಧಾಹುತಿ. ತುಪ್ಪ ದಾನ ತಗೊಂಡ್ರೆ ಆವಾಗ ಸಾವಿತ್ರಿ ಅಂದ್ರೆ ಗಾಯತ್ರಿ ಜಪವನ್ನು ಮಾಡಬೇಕು. ಅಗ್ನಿಯಲ್ಲಿ ಸಮಿತನ್ನ ಹೋಮಿಸಬೇಕು. ಎಳ್ಳು ದಾನ ತಗೊಂಡ್ರು ಕೂಡ ಹೀಗೆ ಮಾಡಬೇಕು. ಮಾಂಸ, ಜೇನುತುಪ್ಪ, ಲವಣ ಇತ್ಯಾದಿಗಳನ್ನ ಸ್ವೀಕಾರ ಮಾಡಿದ್ರೆ ದಾನ ತೆಗೆದುಕೊಂಡಂತಹ ಸಮಯದಿಂದ ಆರಂಭಿಸಿ ಸೂರ್ಯೋದಯದವರೆಗೆ ನಿಂತ್ಕೊಳ್ಬೇಕಂತೆ. ಆದಿತ್ಯೋದಯನಂ ಸ್ಥಿತ್ವ ಪೂತೋ ಭವತಿ ಬ್ರಾಹ್ಮಣ. ಇವತ್ತು ದಾನ ತಗೊಂಡಿದ್ದಾನೆ, ಇವತ್ತು ಯಾವ ಸಂದರ್ಭದಲ್ಲಿ ದಾನ ತಗೊಂಡಿದ್ದಾನೋ ಅಲ್ಲಿಂದ ನಾಳೆಯವರೆಗೆ, ನಾಳೆ ಸೂರ್ಯೋದಯದವರೆಗೆ ನಿಲ್ಲಬೇಕು. ನಿಲ್ಲುವುದು ಅಂದ್ರೆ ಸುಮ್ಮನೆ ನಿಲ್ಲುವುದೇನಲ್ಲ, ಮಂತ್ರಾದಿಗಳನ್ನು ಪಾರಾಯಣ ಮಾಡಬೇಕು ಸಾಧ್ಯವಾದಷ್ಟೆಲ್ಲವನ್ನು. ಹೀಗೆ ಆ ಬ್ರಾಹ್ಮಣ ಪವಿತ್ರನಾಗಬೇಕು ಅಂತ ಅದರ ಅರ್ಥ. ಸುವರ್ಣವನ್ನ ದಾನ ತಗೊಂಡಿದ್ರೆ ಗಾಯತ್ರಿ ಜಪವನ್ನು ಜಪಿಸಬೇಕು. ಕೈಯಲ್ಲೊಂದು ಕಬ್ಬಿಣದ ಸಲಾಕೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಆಗ ಆ ಬಂಗಾರದ ದಾನ ತಗೊಂಡ ದೋಷದಿಂದ ಅವನಿಗೆ ಮುಕ್ತಿ. ಧನ, ವಸ್ತ್ರ, ಸ್ತ್ರೀ ಇತ್ಯಾದಿ ಎಲ್ಲ ದಾನಗಳ ಸ್ವೀಕಾರಕ್ಕೂ ಕೂಡ ಸುವರ್ಣ ದಾನದ ಒಂದು ಪ್ರಾಯಶ್ಚಿತ್ತವೇ ಇದೆ. ಇಲ್ಲಿ ಸ್ತ್ರೀ ದಾನ ಅಂತ ಬಂತಲ್ಲ, ಸ್ತ್ರೀ ದಾನ ಅಂದ್ರೆ ಯಾರಾದ್ರೂ ಆತನಿಗೆ ಮದುವೆ ಮಾಡಿಕೊಳ್ಳಿಕ್ಕಾಗಿ ಕನ್ಯಾದಾನ ಮಾಡಿದ್ರೆ ಅದನ್ನ ಸ್ವೀಕಾರ ಮಾಡ್ತಾನಲ್ಲ. ಬೇರೆ ಯಾವ ದಾನವನ್ನು ನಾವ್ಯಾರು ಸ್ವೀಕಾರ ಮಾಡದೆ ಹೋದ್ರೂ ಕೂಡ ಕನ್ಯಾದಾನವನ್ನಂತೂ ಎಲ್ಲರೂ ಸ್ವೀಕಾರ ಮಾಡಿಯೇ ಇರ್ತೇವೆ. ಅದಕ್ಕೂ ಇದು ಸಂಬಂಧಪಡ್ತದೆ ಅಂತಾನೆ ನನಗನ್ಸೋದು.
ಅನೇಕ ಜನ ನಾವು ದಾನ ತಗೊಳ್ಳೋದಿಲ್ಲ, ನಾವು ವೈದಿಕರಲ್ಲ, ನಾವು ಆಚಾರ್ಯರಲ್ಲ ಅಂಥೇಳಿ ದಾನ ತೆಗೆದುಕೊಳ್ಳೋದನ್ನು ತಪ್ಪಿಸ್ತಾರೆ. ಸರಿ, ವಿದ್ವಾಂಸರು, ಪುರೋಹಿತರು, ಜ್ಯೋತಿಷಿಗಳು ದಾನಗಳನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಕನ್ಯಾದಾನವನ್ನಂತೂ ಎಲ್ಲರೂ ಸ್ವೀಕಾರ ಮಾಡೇ ಮಾಡ್ತಾರೆ. ಅದಂತೂ ಎಲ್ರಿಗೂ ಸಂಬಂಧಪಟ್ಟೇ ಬರ್ತದೆ. ಅವರು ಈ ಗಾಯತ್ರಿ ಜಪವನ್ನ ಮಾಡಬೇಕು. ಯಥಾಶಕ್ತಿ ಗಾಯತ್ರಿ ಜಪ ಮಾಡಬೇಕು, ಕೈಯಲ್ಲಿ ಕಬ್ಬಿಣದ ಸಲಾಕೆ ಇಟ್ಕೊಂಡು. ಒಂದು ವೇಳೆ ಕಬ್ಬಿಣದ ಸಲಾಕೆ ಇಟ್ಕೊಳ್ಳದೆ ಹೋದ್ರೂ ಕೂಡ ಗಾಯತ್ರಿ ಜಪವನ್ನಾದ್ರೂ ಮಾಡಬೇಕು, ಕನ್ಯಾದಾನ ಸ್ವೀಕಾರ ಮಾಡಿದ ಮೇಲೆ, ಮದುವೆ ಆದ ಮೇಲೆ ಅಂತ ಅದರ ಅರ್ಥ. ಕಬ್ಬಿಣದ ಸಲಾಕೆಯನ್ನು ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಯಾಕೆ ಹೇಳಿದ್ದಾರೆ ಅದು ನಮಗೆ ಗೊತ್ತಾಗೋದಿಲ್ಲ. ಅದನ್ನು ವಿಚಾರ ಮಾಡಿದ್ರು ನನಗೇನು ತಿಳಿಯಲಿಲ್ಲ. ಅನ್ನ, ಪಾಯಸ, ಕಬ್ಬಿನ ರಸ, ಕಬ್ಬು, ಎಣ್ಣೆ, ತುಪ್ಪ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿದ್ರು ಕೂಡ ಸಂಧ್ಯಾಕಾಲದಲ್ಲಿ 3 ಬಾರಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಮೂರು ಸಂಧ್ಯೆಗಳಲ್ಲಿ, ಒಂದೇ ಸಂಧ್ಯಾಕಾಲದಲ್ಲಿ 3 ಸರಿ, ಇವತ್ತೇ ಸಾಯಂಕಾಲ 3 ಬಾರಿ ಸ್ನಾನ ಮಾಡೋದು ಅಂತ ಅರ್ಥ ಅಲ್ಲ. ತ್ರಿಸಂಧ್ಯೆ ಅಪ್ಸು ನಿಮಜ್ಜನಂ, 3 ಸಂಧ್ಯಾಗಳಿದೆ, ಇವತ್ತು, ನಾಳೆ, ನಾಡಿದ್ದು, ಹೀಗೆ ಅರ್ಥ ಒಬ್ರು ಬರೆದಿದ್ದಾರೆ. ಅದೇ ಉಚಿತವಾಗಿ ಕಾಣಿಸ್ತದೆ ನನಗೆ. ಅಂಥ ಆ ಅನುವಾದಗಳು ಇಲ್ಲದೇ ಇದ್ರೆ ಕೆಲವು ಬಾರಿ ನಮಗೆ ತಪ್ಪು ಅರ್ಥ ಕೊಡೋ ಸಾಧ್ಯತೆ ಇರ್ತದೆ. ಸಂಧ್ಯಾಕಾಲದಲ್ಲಿ 3 ಬಾರಿ ಸ್ನಾನ ಮಾಡಿಸಬೇಕು ಅಂತಂದ್ರೆ ಒಂದೇ ಸಂಧ್ಯಾಕಾಲದಲ್ಲಿ 3 ಬಾರಿ ಸ್ನಾನ ಮಾಡಿದಂತೆ ಆಗ್ತದೆ. ಇವತ್ತು, ನಾಳೆ, ನಾಳೆ ಒಟ್ಟು 3 ಸಂಧ್ಯಾಕಾಲಗಳು ಅಂತ ಅರ್ಥ ಮಾಡ್ಕೊಳ್ಳೋದು ಯಾಕೆ ಯೋಗ್ಯ ಅಂತಂದ್ರೆ, ಕಾಲಕ್ರಮೇಣ ಯಾವುದೇ ಪಾಪವೂ ಕೂಡ ಪರಿಹಾರ ಕಾಣ್ತದೆ. ಕಾಲ ಅಂತನ್ನೋದು ಎಲ್ಲ ದೋಷಗಳಿಗೂ ಕೂಡ, ಎಲ್ಲ ದೈಹಿಕ ದೋಷಗಳು ಮತ್ತೆ ಪಾಪಗಳು ಇವೆಲ್ಲದಕ್ಕೂ ಕೂಡ ಪರಿಹಾರಕವಾದದ್ದೇ ಈ ಕಾಲ ಅಂತ. ಟೈಮ್ ಈಸ್ ಎ ಬೆಸ್ಟ್ ಹೀಲರ್ ಅಂತ. ಅದಕ್ಕಾಗಿ ಇವತ್ತಿನ ಸಾಯಂಕಾಲ, ನಾಳೆಯ ಸಾಯಂಕಾಲ, ನಾಡಿನ ಸಾಯಂಕಾಲ ಅಂತ ಒಂದರ್ಥ, ಸ್ಥೂಲವಾದ ಅರ್ಥ. ಸಂಧ್ಯಾ ಅಂದ್ರೆ ಸಾಯಂಕಾಲನೇ ಏನಲ್ಲ. ಇವತ್ತು ಮಧ್ಯಾಹ್ನ ದಾನ ಸ್ವೀಕಾರ ಮಾಡಿದ್ರೆ ಇವತ್ತಿನ ಸಾಯಂಕಾಲ, ನಾಳೆ ಬೆಳಗ್ಗಿನ ಸಂಧ್ಯಾ, ನಾಳೆ ಮಧ್ಯಾಹ್ನದ ಸಂಧ್ಯಾ, ಹೀಗೂ ಅರ್ಥ ಮಾಡ್ಕೊಳ್ಬಹುದು. ಅದು ನನ್ನ ಅರ್ಥ. ಧಾನ್ಯಗಳನ್ನು ದಾನ ತಗೊಂಡಿದ್ರೆ, ನೀರು, ಹಿಟ್ಟು, ಫಲ, ಜವೆಗೋಧಿ, ಮೊಸರು, ಹಾಲು ಇದನ್ನೆಲ್ಲ ದಾನ ತಗೊಂಡಿದ್ರೆ ಅವಾಗ 100 ಬಾರಿ ಗಾಯತ್ರಿ ಜಪ ಮಾಡಿಕೊಂಡು ಶುದ್ಧನಾಗಬೇಕು. ಉತ್ತರ ಕ್ರಿಯೆಗೆ ಸಂಬಂಧಪಟ್ಟಂತೆ ಮೃತನ 10-12ನೇ ದಿವಸಗಳಲ್ಲಿ ಅಥವಾ ಒಂದು ವರ್ಷದ ಬಳಿಕ ಇತ್ಯಾದಿ ಯಾವುದ್ಯಾವುದು ವರ್ಷಾಂತಿಕದ ಸಂದರ್ಭದಲ್ಲಿ ಅನೇಕ ದಾನಗಳನ್ನು ಮಾಡ್ತಿರ್ತಾರೆ. ಚಪ್ಪಲಿ, ಛತ್ರಿ ಇತ್ಯಾದಿಗಳನ್ನು ದಾನ ಕೊಡ್ತಾರೆ. ಆವಾಗಲೂ ಕೂಡ ಏಕಾಗ್ರಚಿತ್ತನಾಗಿ 100 ಬಾರಿ ಗಾಯತ್ರಿ ಜಪಿಸಿ ಆ ಪಾಪವನ್ನು ಕಳೆದುಕೊಳ್ಬೇಕು. ಈ ಗ್ರಹಣ ಸಂದರ್ಭ ಅಂತ ಅನ್ನೋದು ಬಹಳ ಪವಿತ್ರ ಆದ್ರಿಂದ ಕೆಲವರು ಆ ಸಂದರ್ಭದಲ್ಲಿ ದಾನ ಕೊಡ್ತಿರ್ತಾರೆ. ಏನ್ ದಾನ ಕೊಡ್ತಾರೆ? ಸೂರ್ಯ ಚಂದ್ರದ ಗ್ರಹಣ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಜಮೀನು ದಾನ ಯಾರಾದ್ರೂ ಕೊಟ್ಟರೆ ಅದನ್ನು ತಗೊಂಡ್ರೆ 3 ರಾತ್ರಿಗಳು ಉಪವಾಸ ಇರಬೇಕು. ಇದ್ದು ಆ ದೋಷದಿಂದ ಮುಕ್ತನಾಗ್ತಾನೆ. ಇದು ಒಂದು ಕಡೆ ಬಂದಿರೋ ಅರ್ಥ. ಸೂರ್ಯ ಚಂದ್ರದ ಗ್ರಹಣ ಸಂದರ್ಭದಲ್ಲಿ ಕ್ಷೇತ್ರ ಪ್ರತಿಗ್ರಹೇ ಚೈವ ಗ್ರಹಸೂತಕಯೋಸ್ತಥಾ ಅಂತ ಶ್ಲೋಕ ಇರೋದು. ಭೂಮಿಯನ್ನ ಪ್ರತಿಗ್ರಹ ಮಾಡಿದರೆ ಅಥವಾ ಗ್ರಹಣ ಮತ್ತು ಸೂತಕದಲ್ಲಿ ಪ್ರತಿಗ್ರಹವನ್ನು ಮಾಡಿದರೆ ಅಂತ ವೈಷ್ಣವ ಪಾಠದಲ್ಲಿ ಅರ್ಥ ಇದೆ. ಕ್ಷೇತ್ರ ಅಂದ್ರೆ ಜಮೀನು, ಆ ಜಮೀನನ್ನು ಸ್ವೀಕಾರ ಮಾಡಿದ್ರೆ ಅದು ಯಾವುದೇ ಸಂದರ್ಭ ಇರಲಿ, ಗ್ರಹಣನೇ ಇರಲಿ ಮತ್ತೆ ಯಾವುದೇ ಸಂದರ್ಭ ಇರಲಿ. ಮತ್ತೆ ಗ್ರಹಣ ಸಂದರ್ಭದಲ್ಲಿ ಏನನ್ನೇ ಸ್ವೀಕಾರ ಮಾಡಿದ್ರು, ಒಟ್ಟಾರೆ ಅದು ಭೂಮಿನೇ ದಾನ ಮಾಡಬೇಕು ಅಂತ ಏನಿಲ್ಲ, ಮತ್ತೊಂದು ಏನಾದರೂ ದಾನ ಸ್ವೀಕಾರ ಮಾಡಿದ್ರು ಅಷ್ಟೇ. ಮತ್ತೆ ಸೂತಕದಲ್ಲಿಯೂ ಕೂಡ ಪ್ರತಿಗ್ರಹವನ್ನು ಮಾಡಿದರೆ ಅಂತ ಹೀಗೆ ಅರ್ಥ ವೈಷ್ಣವ ಪಾಠದಲ್ಲಿ ಬರೆದಿದ್ದಾರೆ. ಇದನ್ನು ಗಮನಿಸಿ. ಅದರಲ್ಲಿ ಭೂಮಿಯನ್ನು ಸ್ವೀಕರಿಸಿದರೆ, ಭೂದಾನವನ್ನು ಸ್ವೀಕಾರ ಮಾಡಿದರೆ ಅದು ಸರಿಯಾಗಿದೆ. ಗ್ರಹಣ ಸಂದರ್ಭದಲ್ಲಿ ಏನನ್ನೂ ಸ್ವೀಕಾರ ಮಾಡಿದ್ರು ಈ ಎಲ್ಲ ದೋಷಗಳ ಪರಿಹಾರಕ್ಕಾಗಿ 3 ರಾತ್ರಿ ಉಪವಾಸ ಮಾಡಬೇಕು. ಸೂತಕದಲ್ಲಿ ದಾನವನ್ನು ಯಾರು ಸ್ವೀಕಾರ ಮಾಡ್ತಾರೆ? ಜಾತಾ ಶೌಚ ಅಥವಾ ಮೃತ ಶೌಚ ಇದ್ರೆ ನನಗೆ ಯಾರಾದ್ರೂ ದಾನ ಕೊಡ್ಲಿಕ್ಕೆ ಬಂದರೂ ಕೂಡ ದಾನವನ್ನು ಕೊಡಬೇಡಿ ಅಂತಾನೆ
ಪ್ರತಿಯೊಬ್ಬನು ಹೇಳ್ತಾನೆ. ಯಾವ ವಿದ್ವಾಂಸರು ಎಂತ ತಿಳಿದವನು ಆ ಸಂದರ್ಭದಲ್ಲಿ ಅಥವಾ ತಿಳಿಯದವನು ಕೂಡ ಆ ಸಂದರ್ಭದಲ್ಲಿ ದಾನ ಏನು ಸ್ವೀಕಾರ ಮಾಡೋದಿಲ್ಲ. ಆದ್ರಿಂದ ಗ್ರಹಸೂತಕ ಅಂತಂದ್ರೆ ಗ್ರಹಣದ ಒಂದು ಅಶುದ್ಧಿ ಅಂತ ಅರ್ಥ. ಗ್ರಹಣದ ಪ್ರಯುಕ್ತ ಅಶುದ್ಧಿ ಅಂತ ಇಷ್ಟೇ ಅರ್ಥ. ಸೂರ್ಯಚಂದ್ರದ ಗ್ರಹಣದ ಸಂದರ್ಭದಲ್ಲಿ ಒಂದು ಅಶುದ್ಧಿ ಇರ್ತದೆ ಮನುಷ್ಯನಿಗೆ, ಅಷ್ಟೇ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಅದನ್ನ ಸೂತಕದಲ್ಲಿ ಅಂತ ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡೋದು ಯಾಕಂದ್ರೆ ನನಗೆ ಸರಿ ಕಾಣಲಿಲ್ಲ. ಒಟ್ಟಾರೆ ಆ ಶ್ಲೋಕದ ಅಭಿಪ್ರಾಯ, ಭೂಮಿ ದಾನವನ್ನು ಸ್ವೀಕಾರ ಮಾಡಿದ್ರೆ 3 ರಾತ್ರಿ ಉಪವಾಸ ಇರಬೇಕು, ಅಥವಾ ಗ್ರಹಣದ ಸಂದರ್ಭದಲ್ಲಿ ಏನನ್ನೇ ಸ್ವೀಕಾರ ಮಾಡಿದರೂ ಕೂಡ ಆವಾಗಲೂ 3 ರಾತ್ರಿ ಉಪವಾಸ ಇದ್ದು ಶುದ್ಧನಾಗಬೇಕು. ಇದು ಸ್ವಚ್ಛವಾದಂತಹ ಅನುವಾದ ಅಷ್ಟೆ. ಕೃಷ್ಣ ಪಕ್ಷದಲ್ಲಿ ಯಾವುದಾದ್ರೂ ಒಂದು ಶ್ರಾದ್ದ ನಡೆದಿದೆ, ಯಾವುದಾದ್ರೂ ಒಬ್ಬ ಯಜಮಾನ ನಮ್ಮನ್ನು ಭೋಜನಕ್ಕೆ ಕರೆದಿದ್ದಾನೆ, ಅಲ್ಲಿ ಹೋಗಿ ಭೋಜನ ಮಾಡಿದ್ರೆ ಒಂದು ಹಗಲು ಒಂದು ರಾತ್ರಿ ಕಳೆದ ಬಳಿಕ ಶುದ್ಧನಾಗ್ತಾನೆ. ಅನ್ನಮೀತ ಮಹೋರಾತ್ರ ಕೂತೋ ಭವತಿ ಬ್ರಾಹ್ಮಣ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕು, ಆ ಒಂದು ಅಷ್ಟಾದ್ರೂ ಹಗಲಾದ್ರೂ ಒಂದು ಹಗಲು ಒಂದು ರಾತ್ರಿ ಕಳಿಬೇಕು, ಹೆಚ್ಚು ಕಡಿಮೆ ಒಂದು 24 ಗಂಟೆ ಕಳಿಬೇಕು ಅಂತ ಹೇಳಿದಂತಾಯ್ತು. ಆ ಸಂದರ್ಭದಲ್ಲಿ ಏನು ಜಪ ಮಾಡಬೇಕು ಅನ್ನೋದನ್ನೇನು ಅಲ್ಲಿ ಹೇಳಲಿಲ್ಲ, ನಾವೇ ತಿಳಿದುಕೊಳ್ಬೇಕು. ಅದನ್ನು ಮುಂದೆ ಹೇಳ್ತಾರೆ ಅನೇಕ ಮಂತ್ರಗಳು, ಗಾಯತ್ರಿ ಜಪ ಮತ್ತೆ ಹೋಮಾನ ಮಂತ್ರ ಇತ್ಯಾದಿಗಳನ್ನು ಪಾರಾಯಣ ಮಾಡಬೇಕು ಅಂತ ಅನ್ನೋದ್ರನ್ನ ಮುಂದೆ ಹೇಳ್ತಾರೆ. ನಜ ಸಂಧ್ಯಾ ಉಪಾಸೀತ. ಬ್ರಾಹ್ಮಣ ಶ್ರಾದ್ದ ಭೋಜನವನ್ನ ಮಾಡಿದ ಬಳಿಕ ಪ್ರಾಯಶ್ಚಿತ್ತ ಮಾಡ್ಕೊಳ್ಳದೆ ಸಂಧ್ಯಾವಂದನವನ್ನು ಮಾಡಬಾರದು. ಅದಕ್ಕೆ ಅವನು ಮುಂದಿನ ಎಲ್ಲಾ ಕ್ರಿಯೆಗಳನ್ನು ಮಾಡಲಿಕ್ಕೆ ಅಧಿಕಾರ ಸಂಪಾದನೆ ಮಾಡುವುದಕ್ಕಾಗಿ ತನ್ನ ಪ್ರಾಯಶ್ಚಿತ್ತವನ್ನು, ಮುಂಚಿತವಾದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೇಬೇಕು. ಇವತ್ತು ಮಧ್ಯಾಹ್ನ ಶ್ರಾದ್ದ ಭೋಜನ ಮಾಡಿದ್ರೆ ಸಾಯಂಕಾಲದಲ್ಲಿ ಅಪೋಹಿಷ್ಟಾಮಯೋಭುವ ಅನ್ನುವ ಮಂತ್ರ ಇದೆಯಲ್ಲ, ಆ ಮಂತ್ರದಿಂದ ಮಂತ್ರ ಸ್ನಾನ ಮಾಡಿಕೊಂಡು ಗಾಯತ್ರಿ ಜಪ ಮಾಡಿ ಆಮೇಲೆ ನೀರನ್ನು ಕುಡಿಬೇಕು. ಗಾಯತ್ರಿಯಿಂದ ಅಭಿಮಂತ್ರಿಸಲ್ಪಟ್ಟಂತ ನೀರನ್ನು ಕುಡಿಬೇಕು. ಮುಂದೆ ಸಾಯಂ ಸಂಧ್ಯಾವಂದನೆ ಮಾಡಬೇಕು. ಸಂಧ್ಯಾವಂದನದಲ್ಲೇನೆ ಅಪೋಹಿಷ್ಟಾಮಯೋಭುವ ಅನ್ನೋ ಮಂತ್ರ ಬರ್ತದೆ, ಇಲ್ಲ ಅಂತಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಅಪೋಹಿಷ್ಟಾಮಯೋಭುವ ಸ್ಥಾನ ಊರ್ಜೆ ದಥಾತನ ಮಹೇರಣಾಯ ಚಿಕ್ಷಸೆ ಯೋ ಶಿವತಮೋ ರಸಃ ತಸ್ಯ ಭಾಜಯತಿ ಹನಃ ಅಂತ ಮಂತ್ರವನ್ನ ಹೇಳಿ ಮಂತ್ರ ಸ್ನಾನ ಮಾಡಿಕೊಂಡು 10 ಬಾರಿ ಗಾಯತ್ರಿಯಿಂದ ಅಭಿಮಂತ್ರಿತವಾದ ನೀರನ್ನು ಕುಡಿಬೇಕು. ಇದು ವ್ಯಾಖ್ಯಾನದ ಮಾತು, ಮೂಲ ಮಹಾಭಾರತದಲ್ಲಿ ಅದು ಬರಲಿಲ್ಲ. ಅದನ್ನ ಹೇಳಿ ಶುದ್ಧಿ ಮಾಡಿಕೊಳ್ಬೇಕು. ಇತ್ಯರ್ಥಂ ಅಪರಾಹ್ನೇತು ಪಿತॄಣಾಂ ಶ್ರಾದ್ದ ಮುಚ್ಯತೆ ಯಥೋಕ್ತಾನಾಂ ಯದಶ್ನೀಯು ಬ್ರಾಹ್ಮಣಾಃ ಪೂರ್ವಕೀರ್ತಿತಾಃ. ಈ ಒಂದು ಕಾರಣಕ್ಕಾಗಿ ಅಂದ್ರೆ ಶ್ರಾದ್ದದಲ್ಲಿ ನಾವು ಯಾರನ್ನ ನಿಮಂತ್ರಿಸಿದ್ದೇವೆ ಬ್ರಾಹ್ಮಣರನ್ನ, ಅವರಿಗೆ ಪ್ರಾಯಶ್ಚಿತ್ತ ಮೊದಲಾದವುಗಳನ್ನ ಮಾಡಿಕೊಳ್ಳಿಕ್ಕೆ ಒಂದು ಅನುಕೂಲ ಬೇಕು. ಇವತ್ತು ಮಧ್ಯಾಹ್ನ ಅವರು ನಮ್ಮಲ್ಲಿ ಶ್ರಾದ್ದ ಭೋಜನಕ್ಕೆ ಬಂದಿದ್ರು, ಇವತ್ತು ರಾತ್ರಿ ಅವರಿಗೆ ಊಟ ಇರೋದಿಲ್ಲ, ಅದು ಒಂದು ಪ್ರಾಯಶ್ಚಿತ್ತವೇ ಆಗ್ತದೆ. ಆದ್ರಿಂದಲೇ ಅಪರಾಹ್ನ ಕಾಲದಲ್ಲಿ ಪಿತೃಶ್ರಾದ್ದ ಯಾವತ್ತೂ ನಡೆಯಬೇಕಾಗುತ್ತೆ. ಅವರಿಗೆ ಮೊದಲೇ ನಿಮಂತ್ರಣ ಕೊಟ್ಟಿರಬೇಕು. ಆ ಪ್ರಕಾರ ನಮ್ಮ ನಿಮಂತ್ರಣವನ್ನು ಸ್ವೀಕಾರ ಮಾಡಿ ಅವರು ಬಂದು ಭೋಜನ ಮಾಡಿ ಮುಂದೆ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಳ್ಳೋದು. ಸತ್ತವರ ಮನೆಯಲ್ಲಿ 3 ದಿನಗಳ ಒಳಗೆ ಭೋಜನ ಮಾಡುವಂತಹ ಒಬ್ಬ ಬ್ರಾಹ್ಮಣ, ಅವನು ಕೂಡ 12 ದಿವಸ ಕಾಲ ತ್ರಿವೇಲಂ ತ್ರಿಕಾಲ ಸ್ನಾನ ಮಾಡಬೇಕು. ನಿತ್ಯ 3 ಬಾರಿ ಸ್ನಾನ ಮಾಡಬೇಕು. ಆ ತರ 12 ದಿವಸ ಸ್ನಾನ ಮಾಡಬೇಕು. ಅದು ಆತನ ಶುದ್ಧಿಗೆ ಕಾರಣ. ಇಲ್ಲಿ ಸಂಗತಿಗಳು 2. ಮೃತನ ಮನೆಯಲ್ಲಿ ಭೋಜನ ಮಾಡುವುದಂದ್ರೆ ಆ ಮೃತನ ಸಂಬಂಧಿಕರು, ಅವರಿಗೇನು ಮೃತಾಶೌಚ ಇರ್ತದಲ್ಲ, ಅವರೇ ಮಾಡಿ ಹಾಕಿದ ಅಡಿಗೆ ಅದನ್ನಂತೂ ಉಣ್ಣುವ ಪ್ರಶ್ನೆ ಇಲ್ಲೇ ಇಲ್ಲ. ಅವರಿಗೆ ಮೈಲಿಗೆ ಇರೋದ್ರಿಂದ ಅವರು ನಮಗೆ ಮಾಡಿ ಹಾಕಲೇಬಾರದು. ಆದರೆ ಕೆಲವು ಬಾರಿ ಆ ಮೃತನ ಮನೆಯಲ್ಲಿ ನಿತ್ಯ ಒಬ್ಬ ಬ್ರಾಹ್ಮಣನಿಗೆ ಬ್ರಹ್ಮಚಾರಿಗೆ ಕರೆಸಿ ಆತನಿಗೆ ಭೋಜನ ಮಾಡಿಸುವಂತ ಒಂದು ಪದ್ಧತಿ ಇರ್ತದೆ.
ಮೃತನ ಸಂಬಂಧಿಕರಿಗೆ, ಹತ್ತಿರದ ಸಂಬಂಧಿಕರಿಗೆ, 10 ದಿವಸದ ಮೈಲಿಗೆ ಇದ್ದವರಿಗೆ ಅಡಿಗೆ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಕೆಲವರು ಬೇರೆ ಸಂಬಂಧಿಗಳು ಆ ತರದ 10 ದಿವಸದ ಮೈಲಿಗೆ ಇಲ್ಲದೆ ಇದ್ದಂಥವ್ರು ಏನಿರ್ತಾರೆ, ಅವರು ಸಹಾಯಕ್ಕಾಗಿ ಬಂದವರು ಆ ಮೃತನ ಮನೆಯಲ್ಲಿ ಈ ಅಡಿಗೆ ಮಾಡುವ, ಪೂಜೆ ಮಾಡುವ, ವೈಶ್ವದೇವ ನೈವೇದ್ಯ ಇತ್ಯಾದಿಗಳನ್ನು ಮಾಡುವ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ. ಪರಸ್ಪರ ಹೀಗೆ ಸಹಕಾರ ಇರ್ತದೆ ಕುಟುಂಬಗಳ ನಡುವೆ. ಅಂಥವರು ಯಾವ್ದಾದ್ರು ಒಬ್ಬ ಬ್ರಾಹ್ಮಣನಿಗೆ ನಿತ್ಯ ಭೋಜನ ಹಾಕ್ತಾರೆ. ಅವನು ಕೂಡ ಈ ತರ ಭೋಜನ ಮಾಡಿದ್ದ ಕಾರಣಕ್ಕಾಗಿ ಇಂಥ ಶುದ್ಧಿಯನ್ನು ಮಾಡ್ಕೋಬೇಕು ಅಂತ ಅದರ ಅರ್ಥ. ಈಗ ನನಗೆ ಕಾಣಿಸ್ತದೆ ಅದನ್ನು ನೋಡಿದ್ರೆ. ಮೃತಕಸ್ಯ ತೃತೀಯೇ ಅಹೆ, 3 ದಿವಸಗಳ ಒಳಗೆ ಭೋಜನ ಮಾಡಿದ್ರೆ ಈ ತರದೊಂದು ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೇಕು. ಇನ್ನೊಂದು ಅನುವಾದದಲ್ಲಿ 3ನೇ ದಿವಸ ಭೋಜನ ಮಾಡಿದ್ರೆ ಅಂತ ಮಾಡಿದ್ದಾರೆ. ಹಾಗಾದ್ರೆ 2ನೇ ದಿವಸ, 4ನೇ ದಿವಸ, 5ನೇ ದಿವಸ ಏನ್ ಮಾಡಬೇಕು? ಸತ್ತವನ ಮನೆಯಲ್ಲಿ 2ನೇ ದಿವಸ ಅಥವಾ 4ನೇ ದಿವಸ, 5, 6 ಈ ದಿವಸಗಳಲ್ಲಿ ಭೋಜನ ಮಾಡಿದ್ರೆ ಗತಿ ಏನು? ಅದಕ್ಕೆ ಆ ಅನುವಾದ ಗಮನಿಸಿದರೆ, ಮೃತನ ಮನೆಯಲ್ಲಿ 3ನೇ ದಿವಸ ಬ್ರಾಹ್ಮಣನು ಊಟವನ್ನು ಮಾಡಿದರೆ ಅನ್ನೋ ಅನುವಾದವನ್ನು ಗಮನಿಸಿದ್ರೆ, ಹಾಗಾದ್ರೆ 2, 4 ಇತ್ಯಾದಿ ದಿವಸಗಳಿಗೆ ಏನು ಗತಿ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಅಷ್ಟು ಸರಿಯಲ್ಲ ಅದು. ಮೈಲಿಗೆ 1ನೇ ದಿವಸ ಇದ್ದಷ್ಟು 2ನೇ ದಿವಸ ಇರೋದಿಲ್ಲ, 2ನೇ ದಿವಸ ಇದ್ದಷ್ಟು 3ನೇ ದಿವಸ, 3ನೇ ದಿವಸ ಇದ್ದಷ್ಟು 4ನೇ ದಿವಸ ಇರೋದಿಲ್ಲ. ಅಂತೂ ಮೊದಲ 3 ದಿವಸ ಹೆಚ್ಚು ಮೈಲಿಗೆ ಇರ್ತದೆ ಅಂತ ಒಂದು ಸಾಮಾನ್ಯವಾದ ಶಾಸ್ತ್ರ. ಬೇರೆ ಕಡೆನೂ ಅದನ್ನು ಕೇಳಿದ್ದು ನಂಗೆ ನೆನಪಿದೆ. ಅದಕ್ಕಾಗಿ ಅಷ್ಟೊಳಗೆ ಭೋಜನ ಮಾಡಿದ್ರೆ 3ನೇ ದಿವಸದ ಒಳಗೆ ಹೆಚ್ಚು ಮೈಲಿಗೆ ಇದೆ, ಮುಂದೆ ಮೈಲಿಗೆ ಕಡಿಮೆ ಆಗ್ತದೆ ಅಂತ ಅದರ ಅರ್ಥ. 12 ದಿವಸಗಳ ಕಾಲ ತ್ರಿಕಾಲ ಸ್ನಾನ ಮಾಡಿ 13ನೇ ದಿವಸ ಮೃತ್ತಿಕಾ, ಗೋಮಯ ಇತ್ಯಾದಿಗಳನ್ನು ಹಚ್ಚಿಕೊಂಡು ಶುದ್ಧ ಮಾಡಿ ತಾನು ಶುದ್ಧನಾಗಿ ಆ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನು ಮಾಡಿಸಬೇಕು ಅಂತ ಅದರ ತಾತ್ಪರ್ಯ. ಈ ಮೃತನ ಮನೆಯಲ್ಲಿ 10 ದಿವಸಗಳ ಕಾಲ ಯಾರು ಭೋಜನ ಮಾಡ್ತಾರಲ್ಲ ಅವರಿಗೆ ಮತ್ತು ಕೆಲವು ಪ್ರಾಯಶ್ಚಿತ್ತಗಳನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. 10 ರಾತ್ರಿಯ ಒಳಗೆ ಇನ್ನೂ ಹೆಚ್ಚು ಮೈಲಿಗೆ ಇದ್ದೇ ಇರ್ತದೆ. ಅವಾಗ ಭೋಜನ ಮಾಡಿದ್ರೆ ಗಾಯತ್ರಿ ಜಪ ಪಾರಾಯಣ ಮಾಡಬೇಕು, ರೇವತಿ ಮಂತ್ರದಿಂದ ಹೋಮ ಮಾಡಬೇಕು, ಕೂಷ್ಮಾಂಡ ಹೋಮ ಮಾಡಬೇಕು ಮತ್ತು ಅಘಮರ್ಷಣ ಮಂತ್ರದಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಒಂದು ಅನುವಾದ ಇದೆ. ಇನ್ನೊಂದು ಅನುವಾದದಲ್ಲಿ ಗಾಯತ್ರಿ ಮಂತ್ರ ಜಪ ಮಾಡಬೇಕು, ರೈವತ ಸಾಮವನ್ನ ಪಠನ ಮಾಡಬೇಕು, ಪವಿತ್ರೇಷ್ಟಿಯನ್ನ ಮಾಡ್ಕೋಬೇಕು, ಕೂಷ್ಮಾಂಡ ಅನುವಾಕವನ್ನ ಪಾರಾಯಣ ಮಾಡಬೇಕು, ಅಘಮರ್ಷಣ ಸೂಕ್ತವನ್ನ ಜಪ ಮಾಡಬೇಕು. ಈ ಮೂಲಕ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಇದು ಗಮನಿಸಿ. ಗಾಯತ್ರಿ ಜಪ ಮಾಡಬೇಕು, ಅದಂತೂ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತವೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಮುಂದೆ ಬಂದಿರುವಂಥದ್ದು ಸಾವಿತ್ರೀಂ ರೈವತೀಂ ಇಷ್ಟಿಂ ಅಂತ ಹೀಗಿದೆ. ರೈವತಿ ಅಂದ್ರೆ ಅದು ರೇವತ ಸಾಮ. ಈ ರೇವತ ಸಾಮದ ಬಗ್ಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಉಲ್ಲೇಖ ಇದೆ. ರೇವತ ಸಾಮ ಅಂದ್ರೆ ಯಾವುದು ಅಂತಲ್ಲಿ ಬಂದಿಲ್ಲ, ಆದ್ರೆ ಕೇವಲ ಉಲ್ಲೇಖ ಇದೆ. ಛಾಂದೋಗ್ಯ ಉಪನಿಷತ್ತಿನ 2ನೇ ಅಧ್ಯಾಯದಲ್ಲಿ ಅಜಾಹಿಂಕಾರ, ಅವಯ, ಪ್ರಸ್ತಾವ, ಗಾವ ಉದ್ಗೀತ, ಅಶ್ವ ಪ್ರತಿಹಾರ, ಸರ್ವಮಾಯುರೇತಿ ಸ ಏವಮೇತಾಃ ರೇವತ್ಯಃ ಪಶುಷು ಪ್ರೋತಾ ವೇದ ಪಶುಮಾನ್ ಭವತಿ ಸರ್ವಮಾಯುರೇತಿ ಜೋಗ್ಜೀವತಿ ಮಹಾನ್ ಪ್ರಜಯಾ ಪಶುಭಿರ್ಭವತಿ ಮಹಾನ್ ಕೀರ್ತ್ಯ ಪಶೂನ್ನ ನಿಂದೇತ್ ತದ್ವ್ರತಂ ಅಂತ ಆ ರೇವತಿ ಸಾಮದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಪಶುವಿನಲ್ಲಿರುವಂತಹ ಎಲ್ಲ ಪಶುಗಳಲ್ಲಿ ಅಂತರ್ಯಾಮಿಯಾದಂತಹ ಭಗವಂತ ಅವನನ್ನು ಹೇಳ್ತದಂತೆ ಈ ರೇವತಿ ಸಾಮ ಅಂತ. ಈ ಭಗವಂತನ ಮೂರ್ತಿಗಳನ್ನ ಇವೆಲ್ಲವೂ ಪಶುಗಳಿಗೆ ನಿಯಾಮಕಗಳು ಅಂತ ಯಾರು ತಿಳ್ಕೊತಾರೆ, ಮತ್ತೆ ಆ ಮಂತ್ರಗಳೆಲ್ಲವೂ ಭಗವದ್ವಾಚಕ ಅಂತ ಯಾರು ತಿಳ್ಕೊತಾರೆ, ಅವನಿಗೆ, ಆ ಸಾಧಕನಿಗೆ ಭಗವಂತ ರಕ್ಷಕನಾಗ್ತಾನೆ. ಸರ್ವಮಾಯುರೇತಿ, ಎಲ್ಲ ರೀತಿಯಾದ ಸಂಪೂರ್ಣ ಆಯುಷ್ಯ ಪಡ್ಕೋತಾನೆ ಆ ಸಾಧಕ. ಪಶುಮಾನ್ ಭವತಿ, ಪಶು ಸಂಪತ್ತನ್ನು ಪಡ್ಕೋತಾನೆ. ಮಹಾನ್ ಪ್ರಜೆಯ ಪಶುಭಿರ್ಭವತಿ, ಸಂತಾನವನ್ನು ಪಡ್ಕೋತಾನೆ, ದೊಡ್ಡ ಕೀರ್ತಿ ಬರ್ತದೆ. ಪಶುವನ್ನು ನನ್ನಿಂದೆ,
ಯಾವುದೇ ಪಶುಗಳನ್ನು ನಿಂದಿಸಬಾರದು. ಈ ರೈವತ ಸಾಮವನ್ನ ಪಠನ ಮಾಡುವವನು ಮತ್ತೆ ಅದರ ಉಪಾಸಕ ತದ್ವ್ರತಂ ಅಂತ ಅಲ್ಲಿ ಬಂದಿರುವಂತಹ ಮಾತು. ಸಾಧ್ಯವಾದಷ್ಟು ಈ ರೈವತ ಸಾಮ ಇತ್ಯಾದಿ ಸಾಮಗಳ ಬಗ್ಗೆ ಬಂದಾಗ ಅದರ ಅರ್ಥವನ್ನೆಲ್ಲ ಪೂರ್ಣವಾಗಿ ನಮಗೆ ನೋಡ್ಲಿಕ್ಕೆ ಆಗದೆ ಹೋದ್ರೂ ಕೂಡ ಅಲ್ಲಿ ಬಂದಿರುವಂತಹ ಒಂದೊಂದೆರಡೆರಡು ಮಂತ್ರದ ಸ್ಯಾಂಪಲ್ಗಳನ್ನಾದ್ರೂ ನೋಡೋಣ ಅಂತ ನನಗೆ ಕಾಣಿಸ್ತು. ಅದಕ್ಕಾಗಿ ಅಲ್ಲಿ ಬಂದಿರುವಂತಹ ಒಂದೆರಡು ಮಂತ್ರಗಳನ್ನ ತಮ್ಮ ಎದುರಿಗೆ ಹೀಗೆ ಹೇಳ್ತೇನೆ, ಅದನ್ನ ನೋಡಿ. ಹಾವುರೇವ ತೀರ್ಣಾಹ ಇಹ ಸಧಮಾದಾ ಹಾ ವಾ ಈ ಡಾ ಇಂದ್ರ ಇಸಂತೋ ಇಹಾತು ವಿಜಾ ವಾ ಹಾ ವಾ ಈ ಡಾ ಹರಿತ ಇಂದ್ರ ಸ್ಮಶ್ರುಣಿ ಉತೋತೆ ಹರಿತ ಉಹಾರಿ. ಈ ರೀತಿಯಾಗಿ ಆ ರೇವತ ಸಾಮದ ಬಗ್ಗೆ ಒಂದು ಕಡೆ ಕೇಳಿ ಬರ್ತದೆ. ಅದನ್ನು ಕೂಡ ಇಲ್ಲಿ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಈ ಎಲ್ಲ ಸಾಮಗಾನಗಳನ್ನ ತುಂಬಾ ಸುಸ್ವರವಾಗಿ ಮತ್ತು ಕ್ರಮಬದ್ಧವಾಗಿ ಹಾಡುವಂತಹ ಪದ್ಧತಿ ಇದೆ. ಸಾಮಾನ್ಯವಾಗಿ ನಮ್ಮಂಥವ್ರಿಗೆ ಋಗ್ವೇದ ಯಜುರ್ವೇದಗಳನ್ನ ಸ್ವರ ಸಮೇತ ಸ್ವಚ್ಛವಾಗಿ ಅಂದರೆ ಅದೇ ಒಂದು ದೊಡ್ಡ ಸಾಧನೆ ನಮ್ಮದು. ಹಾಗಿರುವಾಗ ಈ ಸಾಮವೇದ ಮೊದಲಾದವುಗಳನ್ನ ಅಷ್ಟು ಅದ್ಭುತವಾಗಿ ನಮ್ಮಂಥವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ನಾನು ಇದನ್ನು ತಮ್ಮ ಎದುರಿಗೆ ಹೇಳುವಂತ ಪ್ರಯತ್ನ ಮಾಡಿದ್ದೇನೆ. ಸಾಮವೇದಕ್ಕೆ ಒಂದು ಪ್ರತ್ಯೇಕ ಅಧ್ಯಯನನೇ ಬೇಕು. ಋಗ್ವೇದ ಯಜುರ್ವೇದಗಳ ಅಧ್ಯಯನಕ್ಕಿಂತ ಆ ಸಾಮವೇದದ ಅಧ್ಯಯನ ಸ್ವಲ್ಪ ಕಷ್ಟನೇ ಅಂತಲೇ ನನ್ನ ಆಲೋಚನೆ. ಸಾಮವೇದವನ್ನು ನಾನೇನು ಸ್ವರ ಸಮೇತ ಯಾವ ಗುರುಗಳ ಹತ್ರ ಅಧ್ಯಯನ ಮಾಡಿಲ್ಲ, ಕೇವಲ ಅದನ್ನ ಓದಿದ್ದೇನೆ ಅಷ್ಟೇ ತಮ್ಮ ಎದುರಿಗೆ. ಮುಂದೆ ಶ್ಲೋಕದಲ್ಲಿ ಇಷ್ಟಿ ಅನ್ನೋ ಶಬ್ದ ಇದೆ. ಆ ಇಷ್ಟಿ ಅನ್ನೋ ಶಬ್ದದಿಂದ ನೀವು ಗಮನಿಸಿದ್ರೆ, ಇಷ್ಟಿ ಅಂದ್ರೆ ಯಜ್ಞ ಅಂತ ಇಷ್ಟೇ ಅರ್ಥ. ಸಾಮಾನ್ಯವಾಗಿ ಒಂದು ಹೋಮ ಯಜ್ಞ ಅಂತ ಇಷ್ಟೇ ಅರ್ಥ. ಸಾವಿತ್ರಿ ರೈವತಿ ಇಷ್ಟಿಂ ಅಂತಿದೆ. ಆ ಇಷ್ಟಿ ಅಂತ ಅನ್ನೋದನ್ನ ಭಾರತ ದರ್ಶನ ಪ್ರಕಾಶನದ ಅನುವಾದದಲ್ಲಿ ಪವಿತ್ರೇಷ್ಟಿ ಅಂತ ಅನುವಾದ ಮಾಡಿದ್ದಾರೆ. ಪವಿತ್ರೇಷ್ಟಿ ಅಂದ್ರೆ ಪವಮಾನ ಸೂಕ್ತದಿಂದ ಹೋಮ ಅಂತ ಅದರ ತಾತ್ಪರ್ಯ. ವೈಷ್ಣವ ಪಾಠದಲ್ಲಿ ರೇವತಿ ಮಂತ್ರದಿಂದ ಹೋಮ ಅಂತ ಎಷ್ಟೇ ಬರೆದಿದ್ದಾರೆ. ಅದು ರೇವತಿ ಮಂತ್ರದಿಂದ ಹೋಮ ಅಂತ ಅಷ್ಟು ಸರಿ ಅನ್ಸೋದಿಲ್ಲ. ಕೂಷ್ಮಾಂಡ ಹೋಮ ಅಂತ ಅದನ್ನೂ ಅಷ್ಟು ಸರಿ ಅಲ್ಲ. ಅದನ್ನ ಮುಂದೆ ಹೇಳ್ತೇನೆ. ಗಾಯತ್ರಿ ಮಂತ್ರ, ರೇವತಿ ಸಾಮ ಮಂತ್ರ ಇದನ್ನು ಪಾರಾಯಣ ಮಾಡಬೇಕು. ಮತ್ತೆ ಪವಮಾನ ಮಂತ್ರದಿಂದ ಹೋಮ ಮಾಡಬೇಕು. ಇದಕ್ಕೆ ಪವಮಾನ ಮಂತ್ರಕ್ಕೆ ಪವಿತ್ರ ಮಂತ್ರ ಅಂತಾನೆ ಕರೀತಾರೆ. ಮತ್ತೆ ಅದರಿಂದ ಮಾಡಲ್ಪಡುವ ಹೋಮಕ್ಕೂ ಕೂಡ ಪವಿತ್ರೇಷ್ಟಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಪವಾಮಾನಸ್ಸು ಅದ್ಯನ ಪವಿತ್ರೇಣ ವಿಚರ್ಷಣಿ ಯಃ ಪೋತಾ ಸಪೂನಾತುನಃ ಯತ್ತೇ ಪವಿತ್ರ ಮರ್ಚಿಷ್ಯಗ್ನೇ ವಿತಾತಮಂತರ ಬ್ರಹ್ಮತೇನ ಪುನೀಹಿನಃ ಯತ್ತೇ ಪವಿತ್ರ ಮರ್ಚಿವದಗ್ನೇ ತೇನ ಪುನೀಹಿನಃ ಬ್ರಹ್ಮಸವೈ ಪೂನೀಹಿನಃ ಉಭಾಭ್ಯಾಂ ದೇವಸವಿತಃ ಪವಿತ್ರೇಣ ಸವೇನ ಚ ಮಾಂ ಪೂನೀಹಿ ವಿಶ್ವತಃ ತ್ರಿಭಿಷ್ಟಂ ದೇವ ಸವಿತಃ ವರ್ಷಿಷ್ಠೈ ಸ್ವಮಧಾಮಾಭಿಃ ಅಗ್ನೇ ದಕ್ಷೈಃ ಪುನೀಹಿನಃ ಪುನಂತು ಮಾಂ ದೇವ ಜನಾಃ ಪುನಂತು ವಸಾವೋಧಿಯಾ ವಿಶ್ವೇ ದೇವಾಃ ಪುನೀತಮಾ ಜಾತಾ ವೇದ ಪುನೀಹಿಮಃ. ಇವು ಕೆಲವು ಮಂತ್ರಗಳು. ಐತ್ರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಆ ಮಂತ್ರಗಳ ಮಹತ್ವವನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಪುನೀಹಿನಃ ಅಂತ ಮತ್ತೆ ಬಂತಲ್ಲ, ಇವೆಲ್ಲ ನಮ್ಮನ್ನು ಪವಿತ್ರಗೊಳಿಸುವಂತಹ ಕೆಲವು ಮಂತ್ರಗಳು. ಅಲ್ಲಿ ಮೊದಲು ಇರುವಂತಹ ಮಂತ್ರ ಇರಂತಿ ಯಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಪವಾಮಾನ ವಿತಜ್ಜಾಹಿ. ಅನೇಕ ಬಾರಿ ಇದನ್ನು ಮಂಗಳಾಚರಣದಲ್ಲಿ ನಾನು ಉಪಯೋಗ ಮಾಡ್ಕೋತಿದ್ದೆ. ಅದನ್ನ ತಾವು ನೋಡಿರ್ತೇವೆ. ಇದು ಅಂತಿ ನಮಗೆ ಸಮೀಪದಲ್ಲಿರುವಂತಹ ಯಾವುದಾದ್ರು ಪಾಪ, ಎಚ್ಚ ದೂರಕ್ಕೆ ಇನ್ನೂ ಪಾಪ ಬಂದಿಲ್ಲ, ಮುಂದೆ ಬರುವ ಒಂದು ಪಾಪ ಅಥವಾ ಭಯ ಇದೆ, ಅದೆಲ್ಲವನ್ನೂ ಪರಿಹರಿಸು. ಅವಮಾನ ತದ್ವಿಜಹಿ ಅಂತ ಅಲ್ಲಿ ಬಂದಿದೆ. ಇದಾದ ಮೇಲೆ ಮೊದಲನೇ ಒಂದು ಮಾತ್ರ
ಒಂದು ಮಂತ್ರ ಮಾತ್ರ ನಮಗೆ ಆ ಭಯವನ್ನು ಪರಿಹರಿಸುವಂತಿರುವಂಥದ್ದು. ಮುಂದಿನ ಎಲ್ಲವೂ ಕೂಡ ನನ್ನನ್ನು ಪವಿತ್ರಗೊಳಿಸುವಂತನೇ ಇರುವಂಥವು. ಪವಾಮಾನಸ್ಸು ಅದ್ಯನ ಪವಿತ್ರೇಣ ವಿಚರ್ಷಣಿ, ಅಲ್ಲಿಂದ ಆರಂಭಿಸಿ ಎಲ್ಲರನ್ನೂ ಪವಿತ್ರಗೊಳಿಸುವಂತಹ ಈ ವಾಯುದೇವ ನಮಗವನು ಪ್ರಭು ಆಗಿದ್ದಾನೆ. ಅವನು ಭಗವಂತನ ಜ್ಞಾನವನ್ನು ನಮಗೆ ಕೊಡಬೇಕು. ಭಗವಂತನ ಜ್ಞಾನವನ್ನು ಕೊಡುವ ಮೂಲಕ ಅವನು ನಮ್ಮನ್ನು ಪವಿತ್ರಗೊಳಿಸಲಿ. ಪವಿತ್ರೇಣ, ಎಲ್ಲರನ್ನೂ ಶುದ್ಧಗೊಳಿಸುವಂತಹ ಒಂದು ಜ್ಞಾನ ಅದು. ಆ ಜ್ಞಾನದ ಮೂಲಕ, ಪವಿತ್ರ ಅಂತ ಶಬ್ದದಿಂದ ಭಗವಂತನು ವಾಚ್ಯನಾಗಿದ್ದಾನೆ, ಹಾಗೆ ಅವನು ನಮ್ಮನ್ನು ಪರಿಹರಿಸಬೇಕು. ಇದು ಎರಡನೇ ಮಂತ್ರದ ಅರ್ಥ. ಯತ್ತೇ ಪವಿತ್ರ ಮರ್ಚಿಷ್ಯಗ್ನೆ ಅಂತ ಮೂರನೇ ಮಂತ್ರ. ಸರ್ವ ಶರೀರಗಳಿಗೂ ನಿಯಾಮಕನಾದಂಥ ವಾಯುದೇವನೇ, ನೀನು ನಿನ್ನ ಶರೀರದಲ್ಲಿ ವ್ಯಾಪ್ತವಾದಂತಹ ನಿನ್ನ ತೇಜಸ್ಸಿನೊಳಗೆ, ನನ್ನ ಶರೀರದೊಳಗೆ ನಿನ್ನ ಶಕ್ತಿ, ನಿನ್ನ ಪ್ರಭಾವ ಇದೆ. ನಿನ್ನೊಳಗೆ ಪರಬ್ರಹ್ಮ ಇದ್ದಾನೆ. ಆ ಪರಬ್ರಹ್ಮನನ್ನ ನಮಗೆ ತಿಳಿಸು. ಬ್ರಹ್ಮ ತೇನ ಪುನೀಹಿನಃ, ಆ ವೇದವನ್ನ, ಆ ವೇದ ಪ್ರತಿಪಾದ್ಯನಾದ ಭಗವಂತನನ್ನು ನನಗೆ ತಿಳಿಸು ಅಂತ ಮೂರನೇ ಮಂತ್ರದ ಅರ್ಥ. ಯತ್ತೇ ಪವಿತ್ರ ಮರ್ಚಿವದಗ್ನೇ ತೇನ ಪುನೀಹಿನಃ ಬ್ರಹ್ಮ ಸವೈ ಪುನೀಹಿನಃ ಅಂತ ನಾಲ್ಕನೇ ಮಂತ್ರ. ಎಲ್ಲ ಶರೀರಗಳಿಗೂ ನೀನು ನಿಯಾಮಕ, ಪವಮಾನ ಅಂತಂದ್ರೆ. ನಿನ್ನ ಒಡೆಯನಾದಂಥ ಪವಿತ್ರನೂ ತೇಜೋಮಯನೂ ಆದಂತಹ ಪರಮಾತ್ಮನನ್ನ ನೀನು ಪ್ರಸನ್ನಗೊಳಿಸಿ ಆ ಮೂಲಕ ನಮ್ಮನ್ನು ಕೂಡ ಪವಿತ್ರಗೊಳಿಸು. ಬ್ರಹ್ಮಜ್ಞಾನವನ್ನು ನಮಗೆ ಕೊಡು ಅಂತ ಕೇಳ್ಕೊಳ್ಳುವಂಥ ಮಂತ್ರ ಮುಂದೆ ಉಭಾಭ್ಯಾಂ ದೇವ ಸವಿತ ಪವಿತ್ರೇಣ ಸವೇನ ಚ ಮಾಂ ಪುನೀಹಿ ವಿಶ್ವತಃ ಅಂತ 5ನೇ ಮಂತ್ರ. ಭಗವಂತನ ಅನುಗ್ರಹವನ್ನ, ಆ ಭಗವಂತನ ಜ್ಞಾನವನ್ನ ಎರಡನ್ನೂ ಕೊಡಬೇಕು. ಹೀಗೆ ಎರಡನ್ನೂ ಕೊಡುವ ಮೂಲಕ, ಉಭಾಭ್ಯಾಂ ಎರಡನ್ನೂ ಕೊಡುವ ಮೂಲಕ ನೀನು ನನ್ನನ್ನು ಎಲ್ಲ ರೀತಿಯಿಂದಲೂ ಪವಿತ್ರಗೊಳಿಸಬೇಕು. ಮುಂದೆ 6ನೇ ಮಂತ್ರ. ನೀನು ಎಲ್ಲ ರೀತಿಯಾದ ಅಭೀಷ್ಟಗಳನ್ನು ನಮಗೆ ಕೊಡುವಂಥವನು. ಆ ಸರ್ವಶಕ್ತನಾದಂತಹ ಭಗವಂತನ ರೂಪಗಳ ಅನುಗ್ರಹವನ್ನ ನಮಗೆ ಮಾಡಿಸಿ ನಮ್ಮನ್ನ ನೀನು ಪವಿತ್ರಗೊಳಿಸಬೇಕು. ತ್ರಿಭಿಹಿ 3 ರೂಪಗಳು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಅಲ್ಲಿ ಇರುವಂತಹ ಭಗವಂತನ ರೂಪಗಳನ್ನು ನೀನು ನನಗೆ ಉಪದೇಶಿಸಬೇಕು ಅಂತ ಕೇಳ್ಕೊಂಡಂತ ಒಂದು ಮಂತ್ರ ಅದು. ಅಗ್ನೇ ದಕ್ಷೈಹಿ ಪುನೀಹಿನಃ, ಅಗ್ನಿ ಅಂತೂ ಅದು ಕೂಡ ಮುಖ್ಯ ಪ್ರಾಣನಿಗೆ ವಿಶೇಷಣ. ಮುಂದೆ ಇರುವಂತಹ 7ನೇ ಮಂತ್ರವೂ ಕೂಡ ತುಂಬಾ ಸುಂದರವಾದಂತಹ ಮಂತ್ರವೇ. ಎಲ್ಲಾ ದೇವತೆಗಳು ಪುನಂತು ಮಾಂ, ನನ್ನನ್ನು ಪವಿತ್ರಗೊಳಿಸಲಿ. ವಸುಗಳು ನನ್ನನ್ನು ಪವಿತ್ರಗೊಳಿಸಲಿ. ವಿಶ್ವೇ ದೇವತೆಗಳು ಅವರು ಕೂಡ ಈ ಮುಖ್ಯ ಪ್ರಾಣನ ಪ್ರೇರಣೆಯಿಂದ ನನ್ನನ್ನು ಪವಿತ್ರಗೊಳಿಸಲಿ. ಜಾತವೇದ ಪುನೀಹಿಮ, ಕೊನೆಗೆ ನೀನು ಜಾತವೇದ, ಸರ್ವಜ್ಞ ನೀನು. ಜಾತಂ ಜಾತಂ ವೇದ ಯದೈತಿ ಜಾತವೇದಾಹ ಅಂತ ಸರ್ವಜ್ಞರಾದ ನೀನು ನನ್ನನ್ನ ಪವಿತ್ರಗೊಳಿಸಬೇಕು. ಹೀಗೆ ಕೇಳ್ಕೊತಾರೆ. ಅದಕ್ಕಾಗಿ ಇಲ್ಲಿ ಇಷ್ಟಿ ಅಂದ್ರೆ ಪವಿತ್ರೇಷ್ಟಿ ಅಂತ ಈ ಭಾರತ ದರ್ಶನ ಪ್ರಕಾಶನದಲ್ಲಿ ಏನು ಅನುವಾದ ಮಾಡಿದ್ದಾರೆ. ಪವಿತ್ರೇಷ್ಟಿ ಅಂದ್ರೆ ಪವಮಾನ ಸೂಕ್ತ. ಆ ಪವಮಾನ ಸೂಕ್ತದ ಮೂಲಕ ಹೋಮಾದಿಗಳನ್ನು ಮಾಡಿ ನಾವು ನಮ್ಮನ್ನ ಶುದ್ಧಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಪರಮಾತ್ಮನನ್ನು ಪ್ರಾರ್ಥಿಸಬೇಕು, ಹಾಗೆ ಮುಖ್ಯ ಪ್ರಾಣನನ್ನು ಕೂಡ ಪ್ರಾರ್ಥಿಸಬೇಕು. ಹೀಗೆ ಪವಮಾನ ಸೂಕ್ತ, ಪೂರ್ಣ ಪವಮಾನ ಸೂಕ್ತವೇ ಎಲ್ಲ ದೋಷಗಳಿಗೆ ಪರಿಹಾರಕ. ಅದಲ್ಲದೆ ಈ ಪವಮಾನ ಖಿಲದ ಪರಿಶಿಷ್ಟ ಮಂತ್ರಗಳಿವೆಯಲ್ಲ, ಅವು ಕೂಡ ಈ ತರದ ಎಲ್ಲದ ಪಾವಿತ್ರ್ಯವನ್ನು ಸಾಧಕನಿಗೆ ಕೊಡುವಂತವೆ. ಪರಿಶಿಷ್ಟ ಭಾಗಗಳು ಈ 4ನೇ ಅಧ್ಯಾಯದ ಬಳಿಕ ಬಂದಿರುವಂತವು. 4ನೇ ಅಧ್ಯಾಯದ ಕೊನೆಗೆ ಯದಂತಿ ಎಚ್ಚ ದೂರಕ್ಕೆ ಮೊದಲಾದ ಈ ಮಂತ್ರಗಳನ್ನು ನಾವೀಗ ನೋಡಿದ್ವಲ್ಲ, ಆ ಮಂತ್ರಗಳು ಬಂದಿವೆ. ಪರಿಶಿಷ್ಟ ಮಂತ್ರಗಳು ಹೀಗಿವೆ. ಪಾವಮಾನಿ ಸ್ವಸ್ಥೇನೀಹಿ ಸುದುಗಾ ಹಿ ಕೃತಚ್ಯುತಃ ಋಷಿಭಿ ಸಂಭೃತೋರಸೋ ಬ್ರಾಹ್ಮಣೇಶ್ವಮೃತಂ ಹಿತಂ ಪಾವಮಾನಿರ್ ದಿಶಂತುನ ಇಮಂ ಲೋಕಮಥೋ ಅಮಂ. ಈ ಪವಮಾನನ ಈ ಮಂತ್ರಗಳು ನಮಗೆ ಈ ಲೋಕದಲ್ಲಿ ಯಶಸ್ಸನ್ನ, ಪರಲೋಕದಲ್ಲೂ ಯಶಸ್ಸನ್ನು ಕೊಡ್ಲಿ. ಕಾಮಾನ್ ಸಮರ್ಥಯಂತು, ನಮ್ಮೆಲ್ಲ ಕಾಮನೆಗಳನ್ನ ಅವು ಬೆಳೆಸಲಿ.
ಏನ ದೇವ ಪವಿತ್ರೇಣ ಆತ್ಮಾನಂ ಪುನತೆ ಸದಾ ತೇನ ಸಹಸ್ರಧಾರೇಣ ಪಾವಮಾನ್ಯ ಪೂನಂತು ಮಾಂ. ಇದನ್ನು ಅನೇಕ ಬಾರಿ ಮಂಗಲಾಚರಣೆಯಲ್ಲಿ ಹೇಳಿದ್ದೆ ಗಮನಿಸಿರ್ತೀರಿ. ಈ ಸುದರ್ಶನ ಚಕ್ರ ಅದನ್ನು ನಿತ್ಯ ನಾವು ಗೋಪಿಚಂದನ ಇತ್ಯಾದಿ ಕಡೆಗಳಲ್ಲಿ ಹಚ್ಕೋತೀವಿ. ಅದನ್ನು ಕಲಸಿ ಗೋಪಿಚಂದನದಲ್ಲಿ ತೇಯ್ದು ಮುಂದೆ ಆ ಸುದರ್ಶನ ಚಕ್ರವನ್ನ ಆ ಗೋಪಿಚಂದನ ಸ್ಪರ್ಶವುಳ್ಳದನ್ನಾಗಿ ಮಾಡಿ ಹಚ್ಕೋತೀವಿ. ಅದಲ್ಲದೆ ತಪ್ತ ಮುದ್ರಾಧಾರಣೆಯನ್ನು ಮಾಡ್ಕೊಂಡಿರ್ತೇವೆ. ಸಹಸ್ರಧಾರವುಳ್ಳಂತಹ ಆ ಚಕ್ರ, ಅಂತ ಒಂದು ಪವಿತ್ರವಾದ ಚಕ್ರದಿಂದ ದೇವತೆಗಳು ತಮ್ಮನ್ನು ಪವಿತ್ರಗೊಳಿಸ್ಕೋತಾರೆ. ಅದು ನಮ್ಮನ್ನು ಪವಿತ್ರಗೊಳಿಸಲಿ. ಋಷಯಸ್ತು ತಪಸ್ತೇಪು, ಅದರಲ್ಲಿ ಕೆಲವು ಮಹತ್ವದ ಮಂತ್ರಗಳನ್ನು ಮಾತ್ರ ಹೇಳ್ತಿದ್ದೇನೆ ಅಷ್ಟೇ. ಸರ್ವೇ ಸ್ವರ್ಗ ಜಿಗೀಷವಃ, ಎಲ್ಲಾ ಋಷಿಗಳು ಕೂಡ ಈ ಮೋಕ್ಷದ ಪ್ರಾಪ್ತಿಗಾಗಿ ತಪಸ್ಸನ್ನು ಮಾಡಿದರು. ನಾನೇನೇನು ಪಾಪವನ್ನು ಮಾಡಿದೆ ಆ ಎಲ್ಲ ಪಾಪ ಪರಿಹಾರ ಕಾಣಲಿ ಅಂತ ಒಂದು ಪ್ರಾರ್ಥನಾ ಇಲ್ಲಿದೆ. ಯನ್ಮೇ ಗರ್ಭೇ ವಸತಃ ಪಾಪಮುಗ್ರಂ ಯಜ್ಜಾಯಮಾನಸ್ಯ ಚ ಕಿಂಚಿದನ್ಯತ. ಮನುಷ್ಯ ಪಾಪ ಮಾಡುವುದು ಯಾವಾಗ? ಇದು ಬಹಳ ಅದ್ಭುತವಾದ ಸಂಗತಿ. ನಾನು ಗರ್ಭದಲ್ಲಿದ್ದಾಗಲೇ ಪಾಪಗಳನ್ನು ಶುರು ಮಾಡಿದ್ದೇನೆ. ಹುಟ್ಟುತ್ತಾ ಇರುವಾಗ ಮತ್ತೆ ಪಾಪಗಳನ್ನ ಮಾಡ್ತಾನೆ ಹುಟ್ಟಿದೆ. ಜಾತಸ್ಯ, ಹುಟ್ಟಿ ಆದ ಮೇಲೆ, ಜಾತಸ್ಯ ಚ ಹೆಚ್ಚಾಪಿ ವರ್ಧತಃ, ಬೆಳೀತಾ ಇರುವಾಗಂತೂ ಪಾಪಗಳನ್ನು ಮಾಡಿಯೇ ಮಾಡಿದೆ. ತತ್ ಪಾವಮಾನೀಭಿರ್ ಅಹಂಪೂನಾಮಿ, ಮುಂದೆ ಯಾವಾಗೋ ಬುದ್ಧಿ ಬಂದ ಮೇಲೆ ಹೋಮಾನ ಸೂಕ್ತವನ್ನು ಪಾರಾಯಣ ಮಾಡಿ ಹೋಮಾನ ಹೋಮ ಮಾಡಿಕೊಂಡು ನಾನು ಗರ್ಭದಲ್ಲಿದ್ದಾಗ, ಹುಟ್ಟುವಾಗ, ಹುಟ್ಟಿದ ಮೇಲೆ, ಬೆಳೆಯುವಾಗ ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತೇನೆ. ಮಾತಾ ಪಿತ್ರೋರ್ ಯನ್ನಕೃ ತಂಬಚೋಹೋ ಮೇ ಯತ್ಸ್ಥಾ ವರಂ ಜಂಗಮಾಮ ಬಭೂವ ವಿಶ್ವಸ್ಯ ತತ್ಪ್ರಹೃಷಿ ತಂಬಚೋಹೋ ಮೇ ತತ್ಪಾವ ಮಾನೀಭಿರಹಂ ಪೂನಾಮಿ. ಸ್ವರಗಳನ್ನೆಲ್ಲ ಸರಿಯಾಗಿ ಹೇಳಿರ್ತೇನೆ ಅಂತಿಲ್ಲ, ಸ್ವರಗಳನ್ನು ಹೇಳಬೇಕು ಅಂತ ಒಂದು ಉತ್ಸಾಹ ಬಂದಾಗ ಹೇಳಿರ್ತೇನೆ ಅಷ್ಟೇ. ಸ್ವಲ್ಪ ಬೇಕಾಬಿಟ್ಟಿಯಾಗಿದ್ರೆ ನೀವು ಅದನ್ನ ಮನ್ನಿಸ್ಬೇಕು. ತಂದೆ ತಾಯಂದಿರ ಮಾತನ್ನು ನಡೆಸದ ಪ್ರಯುಕ್ತ ಏನೊಂದು ಪಾಪ ನನಗೆ ಬಂದಿದೆ, ಅದನ್ನು ಪವಮಾನ ಸೂಕ್ತ ಪಾರಾಯಣ ಮಾಡಿ ಕಳ್ಕೊಳ್ತೇನೆ. ಗೋಘ್ನಾಥ್, ಗೋಹತ್ಯೆ ಮಾಡುವ ಮೂಲಕ, ಗೋ ಅಂದ್ರೆ ಕೇವಲ ಹಸು ಅಲ್ಲ, ಶಾಸ್ತ್ರವನ್ನು ಹತ್ಯೆ ಮಾಡುವ ಮೂಲಕ ಕೂಡ. ತಸ್ಕರತ್ವಾತ್, ಕಳ್ಳತನ ಮಾಡಿದ್ರಿಂದ, ಸ್ತ್ರೀವಧ ಮಾಡಿದ್ರಿಂದ, ಯಚ್ಚಕಿಲ್ ವಿಷಂ ಪಾಪಕಂ ಚಚಾರಾಣೇಭ್ಯಸ್ತತ್ಪಾವಮಾನೀಭಿರ್ ಅಹಂಪೂನಾಮಿ. ಬ್ರಹ್ಮವಧಾತ್, ಸುರಾಪಾನಾತ್, ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಬಂಗಾರವನ್ನು ಕದಿಯುವುದು, ವೃಷಲಿಗಮನ ಮೈಥುನ ಸಂಗಮಾತ್, ಅಸಂಸ್ಕೃತ ಸ್ತ್ರೀಯನ್ನ ಸಮಾಗಮಿಸುವುದು, ಅಥವಾ ಋತುಮತಿ ಆದ ಬಳಿಕ ಯಾವ ಸ್ತ್ರೀಗೆ ಮದುವೆ ಆಗಿರ್ತದೋ ಅಂಥವಳ ಜೊತೆಗೆ ಸಂಸಾರ ನಡೆಸೋದು. ವೃಷಲಿಗಮನ ಮೈಥುನ ಸಂಗಮಾತ್, ಗುರೋರ್ದಾರಾಭಿಗಮನಾತ್, ಗುರುಪತ್ನಿ ಗಮನ, ಇದೆಲ್ಲವನ್ನು ತತ್ಪಾವಮಾನೀಭಿರ್ ಅಹಂಪೂನಾಮಿ. ಬಾಲಘ್ನಾನ್ ಮಾತೃಪಿತೃವಧಾತ್, ಚಿಕ್ಕ ಮಕ್ಕಳನ್ನು ಕೊಲ್ಲುವ ದೋಷ, ಮಾತೃಪಿತೃಗಳನ್ನು ಕೊಲ್ಲುವ ದೋಷ. ಭೂಗಳ್ಳತನ, ಭೂಮಿ ತಸ್ಕರಾತ್, ಸರ್ವವರ್ಣ ಗಮನ ಮೈಥುನ ಸಂಗಮಾತ್, ಯಾವುದೇ ವರ್ಣ ಇರಲಿ, ಯಾವುದೇ ಹಿನ್ನೆಲೆ ಇರಲಿ, ಅಂಥವ್ರ ಜೊತೆ ಮಾಡಿದಂತಹ ಒಂದು ವ್ಯಭಿಚಾರ. ಪಾಪೇಭ್ಯಶ್ಚ ಪ್ರತಿಗ್ರಹಾತ್, ನೀಚರ ಮೂಲಕ ದಾನ ಸ್ವೀಕಾರ ಮಾಡಿದ ಒಂದು ದೋಷ. ಸರ್ವದುಷ್ಕೃತಂ ತತ್ ಪಾವಮಾನೀಭಿರ್ ಅಹಂಪೂನಾಮಿ. ಕ್ರಯ ವಿಕ್ರಯಾತ್, ನಾನೇನೋ ಮಾರಾಟ ಮಾಡಿದೆ, ಮತ್ತೇನೋ ಒಂದನ್ನು ಖರೀದಿಸಿದೆ, ಅವಾಗೆಲ್ಲ ದೋಷಗಳು ಬಂದಿತ್ತು. ಯೋನಿ ದೋಷಾತ್, ಭಕ್ಷ್ಯಾತ್ ಭೋಜ್ಯಾತ್ ಪ್ರತಿಗ್ರಹಾತ್, ಏನೋ ತಿನ್ನಬಾರ್ದಾದನ್ನು ತಿಂದೆ, ಅದರಿಂದ ಬರುವ ದೋಷ. ಅಸಂಭೋಜನಾತ್, ಯಾರ್ದೋ ಜೊತೆ ಕೂತ್ಕೊಂಡು ಊಟ ಮಾಡಬಾರ್ದಿತ್ತು, ಮಾಡಿದೆ. ತಚ್ಚಾಪಿ ನೃಶಂಸಂ ತತ್ ಪಾವಮಾನೀಭಿರ್ ಅಹಂಪೂನಾಮಿ. ದುರ್ಯಷ್ಟಂ, ಈ ದುರಧೀತಂ, ಅಧ್ಯಯನ ಮಾಡುವಾಗ ತಪ್ಪಾಗಿ ಮಾಡಿದೆ, ಯಜ್ಞ ಮಾಡುವಾಗ ತಪ್ಪಾಗಿ ಮಾಡಿದೆ. ಯಚ್ಚ ಅಜ್ಞಾನತೋ ಕೃತಂ, ಅಜ್ಞಾನದಿಂದ ಮತ್ತೇನೋ ಮಾಡಿದೆ. ಅಯಾಜಿತಾಶ್ಚ ಸಂಯಾಜ್ಯಾಹ ತತ್ಪಾವಮಾನೀಭಿರ್ ಅಹಂಪೂನಾಮಿ. ಅಮಂತ್ರಮನ್ನಂ ಯತ್ಕಿಂಚಿತ್ ಧೂಯತೆ ಚ ಹುತಾಶನೆ, ಬೇಕಾಬಿಟ್ಟಿಯಾಗಿ ಯಜ್ಞ ಮಾಡಿದೆ, ಮಂತ್ರವಿಲ್ಲ, ದಕ್ಷಿಣೆ ಇಲ್ಲ. ಸಂವತ್ಸರ ಕೃತಂ ಪಾಪಂ ತತ್ ಪಾವಮಾನೀಭಿರ್ ಅಹಂಪೂನಾಮಿ. ವರ್ಷಗಟ್ಟಲೆ ಪಾಪಗಳನ್ನೇ ಮಾಡಿದೆ. ಆ ಎಲ್ಲ ಮಂತ್ರಗಳನ್ನ ಈ ಪವಮಾನ ಮಂತ್ರಗಳು ನನಗೆ ಶುದ್ಧಗೊಳಿಸಲಿ.
ಪವಮಾನದ ಫಲ ಏನಿದೆ ಅಂದ್ರೆ, ಪಾವಮಾನಿ ಪಿತೃನ್ ದೇವಾನ್ ಧ್ಯಾಯೇದ್ಯಶ್ಚ ಸರಸ್ವತಿ, ಪಿತೃದೇವತೆಗಳನ್ನ, ಪರಮಾತ್ಮನನ್ನ, ಮುಖ್ಯ ಪ್ರಾಣನನ್ನ, ಸರಸ್ವತಿಯನ್ನ ಯಾರು ಧ್ಯಾನಸ್ಥಾನೋ ಅವನಿಗೆ ತಸ್ಯೋಪವರ್ತೇ ತತ್ ಕ್ಷೀರಂ ಸರ್ಪಿರ್ ಮಧೋದಕಂ, ಹಾಲು ಜೇನುತುಪ್ಪ ಅದೆಲ್ಲವೂ ಅವನಿಗೆ ಸುರಿತದೆ ಅವನ ಮನೆಯಲ್ಲಿ. ಇದೇ ಮಾತು ಆ ಪವಮಾನದ ಕೊನೆ ಮಂತ್ರವಾಗಿ ಕೂಡ ಬಂದಿದೆ. ಪಾವಮಾನೀರ್ಯೋ ಅಧ್ಯೇತ್ರಷೇಭಿಃ ಸಂಭೃತಂ ಪ್ರಸಂ ತಸ್ಮೈ ಸರಸ್ವತಿ ದುಹೇ ಕ್ಷೀರಂ ಸರ್ಪಿರ್ಮಧೂದಕಂ. ಋಷಿಗಳಿಂದ, ಜ್ಞಾನಿಗಳಾದಂತಹ ಋಷಿಗಳು ಸಂಗ್ರಹಿಸಿಟ್ಟಂತಹ ಒಂದು ರಸ ಇದು, ಈ ಪವಮಾನ ರಸ ಅನ್ನೋದು. ಇದನ್ನ ಯಾರು ಅಧ್ಯಯನ ಮಾಡ್ತಾನೆ ಅವನಿಗೆ ನಾನು ಸರಸ್ವತಿ ಹೇಳ್ತಾಳೆ ಮಾತು, ಹಾಲು, ತುಪ್ಪ, ಜೇನುತುಪ್ಪ ಇದೆಲ್ಲವನ್ನು ಕರೆದು ಕೊಡ್ತೇನೆ ಅಂತ ಅವನಿಗಾಗಿ ಕರೀತೇನೆ ನಾನು. ಪಾವಮಾನಂ ಪರಂ ಬ್ರಹ್ಮಯೇ ಪಠಂತಿ ಮನೀಷಿಣಃ ಸಪ್ತ ಜನ್ಮ ಭವೇದ್ವಿಪ್ರೋ ಧನಾಢ್ಯೋ ವೇದ ಪಾರಗಃ. ಯಾರು ಈ ಪವಮಾನ ಮಂತ್ರವನ್ನು ಪಾರಾಯಣ ಮಾಡ್ತಾನೋ ಮುಂದಿನ 7 ಜನ್ಮಗಳಲ್ಲಿ ಜ್ಞಾನಿಯಾಗಿ ಧನಾಢ್ಯನಾಗಿ ಹುಟ್ಟುತ್ತಾನೆ. ದಶೋತ್ತರಾನ್ ಋಚಾಂಶ್ಚೈವ ಪಾವಮಾನಿ ಶತಾನಿ ಶತ ಏತಜ್ಜುಹ್ವನ್ ಜಪೇನ್ ಮಂತ್ರಂ ಘೋರ ಮೃತ್ಯು ಭಯಂ ಹರೇತ್. ಹೋಮ ಮಾಡಿದ್ರೆ ಮೃತ್ಯು ಪರಿಹಾರ ಆಗ್ತದೆ. ಏತತ್ ಪುಣ್ಯಂ ಪಾಪಹರಂ ಘೋರ ಮೃತ್ಯು ಭಯಾನಕಂ ಪಠತಾಂ ಶೃಣ್ವತಾಂ ಚೈವ ದದಾತಿ ಪರಮಾಂ ಗತಿಂ. ಹೇಳಿದವನಿಗೂ ಕೇಳಿದವನಿಗೂ ಎಲ್ರಿಗೂ ಸದ್ಗತಿ ಇದೆ ಅಂತ ಹೇಳಿದ್ದಾರೆ. ಹೀಗೆ ಮೃತನ ಮನೆಯಲ್ಲಿ 10 ರಾತ್ರಿ ಒಳಗೆ ಮಾಡಿದ ಭೋಜನದ ಬಗ್ಗೆ ಅಂತ ಬಂತು. ಅಷ್ಟು ಮಾತ್ರ ಅಲ್ಲ, ಯಾವುದೇ ದೋಷದ ಪರಿಹಾರಕ್ಕಾಗಿ ಕೂಡ ಗಾಯತ್ರಿ ಮಂತ್ರ ಮತ್ತೆ ಪವಮಾನ ಮಂತ್ರದ ಪಾರಾಯಣ, ಹೋಮ ಇತ್ಯಾದಿಗಳನ್ನು ಮಾಡ್ಕೊಳ್ಬೇಕು. ಇನ್ನು ಮುಂದೆ ನಾವು ನಾಳೆ ದಿವಸ ಕೂಷ್ಮಾಂಡ ಮಂತ್ರ ಮತ್ತೆ ಅಘಮರ್ಷಣ ಮಂತ್ರ ಇವುಗಳ ಬಗ್ಗೆ ಶ್ರವಣ ಮಾಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.